Hi, hello everyone, and welcome back to my YouTube channel, Spotify Learn. Today, let's discuss about the most requested video as I had given one plan video for you guys, but even though few were not able to start with the subject, maybe due to some reasons, let's hope for the best and let's see the what are the questions that we have to study in order if we want to pass. Okay. Now, whatever I have marked in black color is for the passing and rest all as I have uploaded in the last module, that is video, for to score maximum marks. Okay, let's discuss without further wasting time. If you're watching my channel without subscribing, make sure to subscribe and then watch the video. And now I got one Instagram DM that saying the videos are really helpful and we're able to understand the concept. I really thank that. I'm really glad that it's helping you guys, and I'll be helping you out through all your semesters till you complete your engineering. And now let's start without further wasting time. See, first module ಅಲ್ಲಿ ಏನೇನು ಓದ್ಬೇಕು? Who principles? As you know, the four principles are there: ಅಬ್ಸ್ಟ್ರಾಕ್ಷನ್, ಪಾಲಿಮಾರ್ಫಿಸಮ್, ಇನ್ಹೆರಿಟೆನ್ಸ್ ಮತ್ತೆ ಎನ್ಕ್ಯಾಪ್ಸುಲೇಷನ್. ಓಕೆನಾ? ಈ ನಾಲ್ಕು ಕಾನ್ಸೆಪ್ಟ್ಸ್ ನ ಓದ್ಬೇಕಾಗತ್ತೆ ನೀವು. ನೆಕ್ಸ್ಟ್ ನೀವು ನೋಡೋದಿದ್ರೆ ಓಕೆ ಇದು ಡೇಟಾ ಟೈಪ್ಸ್ ಯಾವ್ದು ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಆ ತರ ಓದಿ. ಲೆಕ್ಸಿಕಲ್ ಇಶ್ಯೂಸ್ ಎಲ್ಲ ನಾನು ಮಾಡ್ಯೂಲ್ ವೈಸ್ ಒನ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇದು ಟು ಆಡ್ ಟು ಮ್ಯಾಟ್ರಿಸಸ್ ನಿಮಗೆ ಒಂದು ಸೇಫರ್ ಸೈಡಿಗೆ ಇರ್ಲಿ ಅಂತ ಹೇಳಿ ಇದನ್ನ ಮಾರ್ಕ್ ಮಾಡಿದ್ದೀನಿ. ಆಮೇಲೆ ಟೈಪ್ಸ್ ಆಫ್ ಆಪರೇಟರ್ಸ್, ಶಲ್ ಐ ಚೇಂಜ್ ದ ಕಲರ್ ಸೊ ದಟ್ ಇಟ್ ವಿಲ್ ಬಿ ವಿಸಿಬಲ್ ಫಾರ್ ಯು. ಲೆಟ್ ಮಿ ಟೇಕ್ ಪರ್ಪಲ್. ಓಕೆ. ಆಮೇಲೆ ಟೈಪ್ಸ್ ಆಫ್ ಆಪರೇಟರ್ ಜಾವಾದಲ್ಲಿ, ಆಮೇಲೆ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ ಆಪರೇಟರ್ ತಗೊಳ್ಳಿ. ಓಕೆನಾ? ಇಟ್ಸ್ ಈಸಿ. ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ಬಂದ್ರೆ ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡೋದು. ಟೈಪ್ಸ್ ಅಲ್ಲಿ ಎರಡು ಬರುತ್ತೆ, ಡಿಫಾಲ್ಟ್ ಮತ್ತೆ ಪ್ಯಾರಾಮೀಟರ್. ಅದೆಲ್ಲ ನಾನು ಒನ್ ಶಾಟ್ ಇದು ಏನೇನ್ ಕ್ವಶನ್ಸ್ ನಾನು ಹಾಕಿದೀನಿ ಎಲ್ಲದಕ್ಕೂ ವಿತ್ ಆನ್ಸರ್ಸ್ ಎಲ್ಲಾ ರೆಡಿ ಇದೆ ಇನ್ ದ ಒನ್ ಶಾಟ್ ವಿಡಿಯೋಸ್. ಅದನ್ನ ನೋಡ್ಬೇಕಾಗತ್ತೆ ನೀವು ಅಷ್ಟೇ. ಆಮೇಲೆ ದಿಸ್ ಸ್ಟೇಟ್ಮೆಂಟ್, ಸ್ಟ್ಯಾಟಿಕ್ ಕೀವರ್ಡ್, ಆಕ್ಸೆಸ್ ಸ್ಪೆಸಿಫೈಯರ್, ಪ್ರೈವೇಟ್, ಪಬ್ಲಿಕ್, ಡಿಫಾಲ್ಟ್, ಪ್ರೊಟೆಕ್ಟೆಡ್, ಇದೆಲ್ಲ ಯಾವ್ದು ಬರುತ್ತಲ್ಲ ಅದೆಲ್ಲಾನು ಅಪ್ಲೈ ಆಗಿದೆ. ಕಾಲ್ ಬೈ ವ್ಯಾಲ್ಯೂ ಅಂದ್ರೇನು, ಕಾಲ್ ಬೈ ರೆಫರೆನ್ಸ್ ಅಂತಂದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್. ಆಮೇಲೆ ಸ್ಟ್ಯಾಕ್ ಆಪರೇಷನ್ಸ್ ಅಂತಂದ್ರೆ ಪುಷ್ ಫಂಕ್ಷನ್, ಪಾಪ್, ಆಮೇಲೆ ಅದನ್ನ ಡಿಸ್ಪ್ಲೇ ಮಾಡೋದು, ಇಲ್ಲ ಅಂತಂದ್ರೆ ಎಕ್ಸಿಟ್ ಆಗೋದು. ಈ ಫಂಕ್ಷನ್ಸ್ ಎಲ್ಲ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆನಾ? ಆಮೇಲೆ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ನೀವು ಮೆಥಡ್ ಓವರ್ ಲೋಡಿಂಗ್ ಓದ್ಬೇಕಾಗತ್ತೆ. ಓಕೆನಾ? ಮೆಥಡ್ ಓವರ್ ಲೋಡಿಂಗ್ ಅಂದ್ರೆ ಏನು, ಅದ್ರ ಎಕ್ಸಾಂಪಲ್ ಎಲ್ಲ ನಾನು ಒನ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆನಾ? ಆಲ್ ದ 5 ಮಾಡ್ಯೂಲ್ಸ್ ಇಸ್ ಬೀನ್ ಅಪ್ಲೋಡೆಡ್ ಅಂಡ್ ಯು ಹ್ಯಾವ್ ಟು ಚೆಕ್ ದಟ್. ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ಬಂದ್ರೆ ನೀವು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್, ಆಮೇಲೆ ಟೈಪ್ಸ್ ಆಫ್ ಇಟ್, ಸಿಂಗಲ್ ಲೆವೆಲ್, ಮಲ್ಟಿ ಲೆವೆಲ್, ಅದ್ರ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತೆಲ್ಲ. ಆಮೇಲೆ ನೆಕ್ಸ್ಟ್ ಇಂಟರ್ಫೇಸ್ ರೋಲ್ ಆಫ್ ದಟ್, ಆಮೇಲೆ ಅಚೀವಿಂಗ್ ಮಲ್ಟಿಪಲ್ ಇನ್ಹೆರಿಟೆನ್ಸ್, ಆಮೇಲೆ ಸೂಪರ್ ಕೀವರ್ಡ್, ಮೆಥಡ್ ಓವರ್ ರೈಡಿಂಗ್, ಆಮೇಲೆ ಅಬ್ಸ್ಟ್ರಾಕ್ಟ್ ಕ್ಲಾಸ್, ಅಬ್ಸ್ಟ್ರಾಕ್ಟ್ ಮೆಥಡ್. ಇಷ್ಟು ಓದಿ ಮಾಡ್ಯೂಲ್ 3 ಅಲ್ಲಿ. ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ I'll be specifying it as what passing package. What it is, passing package. Okay. ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ ಹೆಂಗೆ ಪ್ಯಾಕೇಜ್ ಡಿಫೈನ್ ಮಾಡ್ತೀರಾ, ಸ್ಟೆಪ್ಸ್ ಟು ಕ್ರಿಯೇಟ್ ದಟ್, ಆಮೇಲೆ ಹೆಂಗ್ ಇಂಪೋರ್ಟ್ ಮಾಡ್ಕೋತೀರಾ, ಆಕ್ಸೆಸ್ ಪ್ರೊಟೆಕ್ಷನ್ ಲೆವೆಲ್ ಅಂದ್ರೆ ಸೇಮ್ ಅಗೇನ್ ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಮತ್ತೆ ಡಿಫಾಲ್ಟ್. ನೆಕ್ಸ್ಟ್ ಎಕ್ಸೆಪ್ಷನ್ ಅಲ್ಲಿ ಯಾವ್ದು ಕೀವರ್ಡ್ಸ್ ಯೂಸ್ ಮಾಡ್ತೀರಾ, ಟ್ರೈ, ಕ್ಯಾಚ್, ಥ್ರೋ ಮತ್ತೆ ಥ್ರೋಸ್, ಫೈನಲಿ ಈ 5 ಎಕ್ಸ್ಪ್ಲೇನ್ ಮಾಡಿ. ಓಕೆನಾ? ನೆಕ್ಸ್ಟ್ ಒಂದು ಓನ್ ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ಏನ್ ಪ್ರೋಗ್ರಾಮ್ ಯೂಸ್ ಮಾಡ್ಬೋದು ಅಂತ ಬರೀರಿ. ಓಕೆನಾ? ಮೆಕ್ಯಾನಿಸಮ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೂಡ ಕಲಿಬಹುದು. ಇಟ್ ಇಸ್ ವೆರಿ ಈಸಿ. ಓಕೆನಾ? ಅದ್ರಲ್ಲಿ ಏನು ಡಿಫಿಕಲ್ಟಿನೇ ಇಲ್ಲ. ನಾನು ಇವಾಗ ತಾನೇ ಅಪ್ಲೋಡ್ ಮಾಡಿದ್ದೀನಿ ಮಾಡ್ಯೂಲ್ 4 ವಿಡಿಯೋನ, ಅದನ್ನ ನೋಡಿ. ಓಕೆನಾ? I'll be uploading this when you have only 1 day gap. ಓಕೆನಾ? ನೆಕ್ಸ್ಟ್ ಮಾಡ್ಯೂಲ್ 5 ಅಲ್ಲಿ ಥ್ರೆಡ್ ಕಾನ್ಸೆಪ್ಟ್ ಓದಿ, ಟೈಪ್ಸ್ ಆಫ್ ದಟ್, ಆಮೇಲೆ ಮಲ್ಟಿ ಥ್ರೆಡಿಂಗ್, ಸಿಂಕ್ರನೈಸೇಷನ್, ITC, ಆಮೇಲೆ ರ್ಯಾಪರ್ ಕ್ಲಾಸು ಮತ್ತೆ ಆಟೋ ಬಾಕ್ಸಿಂಗ್, ಅನ್ಬಾಕ್ಸಿಂಗ್ ಇದೆ. ಅದ್ರಲ್ಲಿ ಒಂದು ಓದಿ, ಒನ್ ಅಂತ ಮೆನ್ಷನ್ ಮಾಡಿದೀನಿ. ನೆಕ್ಸ್ಟ್ ವ್ಯಾಲ್ಯೂಸ್ ಆಫ್ ಬೇಡ. ಓಕೆನಾ? ದಿಸ್ ಇಸ್ ಫಾರ್ ಪಾಸಿಂಗ್ ಪ್ಯಾಕೇಜ್. ಇವಾಗ ಹೇಳ್ತೀನಿ ನಾನು, ನಿಮಗೆ ಓನ್ಲಿ 1 ಡೇ ಇದೆ ಅಲ್ವಾ? ಯಾ, today is what, as I'll be uploading the video on 16th of the February. You'll be having only 1 day, that is you have exam on 17th. ಓಕೆನಾ? 1 ಡೇ ಅಲ್ಲಿ ನಾನು ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಇದನ್ನ ವಿತಿನ್ 7:30 ಅಂಡ್ ಆಲ್. ಓಕೆನಾ? ಇದನ್ನ ನೀವು ಹೆಂಗೆ ಫೋಕಸ್ ಮಾಡ್ಬೇಕು ಅಂತಂದ್ರೆ, ಇವಾಗ ನೀವು ಫಸ್ಟ್ ಮಾಡ್ಯೂಲ್ 1, ಮಾಡ್ಯೂಲ್ 2 ಯಾವ್ದು ಮಾಡ್ಯೂಲೇ ಮುಟ್ಟಿಲ್ಲ ಅಂತಂದ್ರೆ ಅಂತ ಹೇಳ್ತಿರೋದು ನಾನು.
ನೀವು ಸ್ಟಾರ್ಟ್ ಮಾಡಿ ನಾನು ಪ್ಲಾನ್ ವಿಡಿಯೋ ಕೊಟ್ಟಿದ್ನಲ್ಲ ಅದ್ರ ಪ್ರಕಾರ ಹೋಗ್ತಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಅಂಡ್ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಬಿಕಾಸ್ ಯು ಆರ್ ನಾಟ್ ಟೇಕಿಂಗ್ ಪ್ರೆಷರ್ ಫಾರ್ ದ ಲಾಸ್ಟ್ ಎಕ್ಸಾಮ್. ಓಕೆನಾ, ಇವಾಗ ನೀವೇನಾದ್ರು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಅವರು ವರಿ ಮಾಡ್ಕೊಳ್ಳೋಗೋದಿಲ್ಲ. ಓಕೆನಾ, ಈಗ ನೋಡಿ ನೀವು ಮಾಡ್ಯೂಲ್ 1 ನ ಫಸ್ಟ್ ಮುಗಿಸ್ಕೊಳ್ಳಿ. ಫಸ್ಟ್ ಆಯ್ತಾ, ಫಸ್ಟ್ ಪ್ರಯಾರಿಟಿ ಇದಕ್ಕೆ ಕೊಡಿ. ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿ ಇದಕ್ಕೆ ಕೊಡಿ. ಥರ್ಡ್ ಪ್ರಯಾರಿಟಿ ಇದಕ್ಕೆ ಕೊಡಿ ಬಿಕಾಸ್ ಥ್ರೆಡಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಈಸಿ ಇದೆ. ನೆಕ್ಸ್ಟ್ ಫೋರ್ತ್ ಪ್ರಯಾರಿಟಿ, ಫಿಫ್ತ್ ಪ್ರಯಾರಿಟಿ. ಓಕೆನಾ, ಈ ಆರ್ಡರ್ ಅಲ್ಲಿ ಕೊಟ್ಕೊಂಡು ನೀವು ಓದ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ 1 2 3 4 5 ಆರ್ಡರ್ ಅಲ್ಲೇ ಓದ್ಬೋದು. ಎಲ್ಲಾ ಮಾಡ್ಯೂಲ್ಸ್ ಈಸಿ ಇದೆ ಜಾವಾದಲ್ಲಿ ಬಿಕಾಸ್ ಇದರಲ್ಲಿ ಮಾಡ್ಯೂಲ್ 5 ಅಲ್ಲಿ ಥ್ರೆಡ್ಡಿಂಗ್ ಕಾನ್ಸೆಪ್ಟ್ಸ್ ಬರುತ್ತೆ. ನೀವು ಅಟ್ಲೀಸ್ಟ್ 3 ಮಾಡ್ಯೂಲ್ಸ್ ನ ಮುಗಿಸಿದ್ರೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಗೇನ್ ಆಗುತ್ತೆ. ಓಕೆನಾ, ನೀವೇನಾದ್ರು 16th ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿದಾಗ ನೀವು ನೋಡ್ತೀರಾ ಅಂತಂದ್ರೆ ವಿಡಿಯೋನ, ನೀವು ಒಂದು ಏನಂತಾರೆ ಒಂದ್ 8 ಇಲ್ಲ 9 o'clock ಶುರು ಮಾಡಿದ್ರು ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4 ಮತ್ತೆ ಮಾಡ್ಯೂಲ್ 5 ಇದಕ್ಕೆ ಒಂದು ನಿಮಗೆ 3 hours ಕೊಡಿ. ಓಕೆನಾ, ಬಿಕಾಸ್ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಅಟ್ ಲೀಸ್ಟ್ ವಿತ್ 3 ಮಾಡ್ಯೂಲ್ಸ್. ಓಕೆನಾ, ಇದಕ್ಕೂ 3 hours ಕೊಡಿ, ಇದಕ್ಕೂ ನಾನು ಹೇಳ್ದಂಗೆ 3 hours ಕೊಡಿ. ಇಲ್ಲಿ 9 hours ಆಯ್ತು. ಇಲ್ಲಿ ನೀವು 2 hours, ಇಲ್ಲಿ ನೀವು 2 hours, ಇದೆರಡು ಸೇರಿ ಇಲ್ಲ 5 hours ಕೊಡಿ. ಇದೆರಡು ಸೇರಿ 5 hours ಕೊಟ್ರೆ ನಿಮಗೆ 14 hours ಗೆ ಎಲ್ಲ ಮುಗಿಯುತ್ತೆ. ಅಂದ್ರೆ 3 6 9 ಆಯ್ತು. 9 ಮತ್ತೆ 5 ಆಡ್ ಮಾಡಿದ್ರೆ 14 hours. 14 hours ಮುಗಿಸ್ಮೇಲೆ ನೀವು ಒಂದು 2 hours ನೆಕ್ಸ್ಟ್ ಡೇ ಮಧ್ಯಾಹ್ನ ಇರೋದ್ರಿಂದ ನೀವು ಒಂದು 2 hours ಅವತ್ತೇ ರಿವಿಷನ್ ಮಾಡ್ಬೇಕಾಗುತ್ತೆ. ಯಾವತ್ತು 16th ರಿವಿಷನ್ ಮಾಡ್ಬೇಕಾಗುತ್ತೆ ಎಲ್ಲಾ 5 ಮಾಡ್ಯೂಲ್ಸ್ ನ. ಆಮೇಲೆ ನೀವು ಬೇಕಂದ್ರೆ 17th ಎಲ್ಲ ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಂಡು ಒಂಥರ, ಈಗ ನೀವು 1 shot ವಿಡಿಯೋಸ್ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಂದು ಮ್ಯಾಕ್ಸಿಮಮ್ ಅಂದ್ರೆ ವಿತ್ ಇನ್ half an hour 40 minutes ಎಲ್ಲಾ ಕಾನ್ಸೆಪ್ಟ್ಸ್ ನಾನು ನೀಟಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನೀವು ಒಂದು ನೋಟ್ಸ್ ತರ ಮಾಡ್ಕೊಳ್ಳಿ. ಓಕೆನಾ, ಏನೇನ್ ಕಾನ್ಸೆಪ್ಟ್ಸ್ ನ ಓದ್ಕೋಬೇಕು. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದೀನಿ, ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದೀನಿ, ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದೀನಿ, ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದೀನಿ. ಇವಾಗ ಪಾಸಿಂಗ್ ಪ್ಯಾಕೇಜ್ ಈ ವಿಡಿಯೋ ನೋಡ್ತಿರೋರು ಏನ್ ಮಾಡಿ, ಒಂದು ನೋಟ್ಸ್ ತರ ಮಾಡ್ಕೊಳ್ಳಿ ಏನೇನ್ ಕ್ವಶನ್ಸ್ ಓದ್ಕೋಬೇಕು ಎಲ್ಲಾ ಮಾಡ್ಯೂಲ್ ಅಲ್ಲಿ ಅಂತ. ಇವಾಗ ನಿಮಗೆ ಇದು 17th ನೀವು ಯಾವತ್ತು ರಿವಿಷನ್ ಮಾಡ್ತಿರ್ತೀರಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿದ್ದು. ಇದು ಸ್ಕೋರಿಂಗ್ ಅವರು ಎಲ್ಲಾ ಕಾನ್ಸೆಪ್ಟ್ಸ್ ಓದಿ ನೀವು ಅಟ್ಲೀಸ್ಟ್ 90+ ಆದ್ರೂ ಸ್ಕೋರ್ ಮಾಡ್ಲೇಬಹುದು ಈ ಸಬ್ಜೆಕ್ಟ್ ಅಲ್ಲಿ. ಇಟ್ಸ್ ವೆರಿ ಈಸಿ. ನೆಕ್ಸ್ಟ್ ಪಾಸಿಂಗ್ ಇರೋರು ನೀವು ಅಟ್ಲೀಸ್ಟ್ 3 ಮಾಡ್ಯೂಲ್ಸ್ ನ ಪರ್ಫೆಕ್ಟ್ ಆಗಿ 2 ಮಾಡ್ಯೂಲ್ಸ್ ನ ನೀವು ನಾನು ಹೇಳಿದ ಕ್ವಶನ್ಸ್ ನ ನೋಡ್ಕೊಳ್ಳಿ ಅಷ್ಟೇನಾ. ಓಕೆನಾ, ದಟ್ ಇಸ್ ಈಸಿಲಿ ಈ ಸಬ್ಜೆಕ್ಟ್ ಅಲ್ಲಿ ಬರೀ ಪಾಸ್ ಅನ್ನ ಮಾತೇ ಇಲ್ಲ. ಯು ಕ್ಯಾನ್ ಸ್ಕೋರ್ 90+, ದಟ್ಸ್ ಆಲ್ ಐ ಸೇ. ಓಕೆನಾ, ಈ ಪಾಸಿಂಗ್ ಅಂತ ಕೇಳ್ತಿದ್ದವರಿಗೆ ಈ ವಿಡಿಯೋ. ಓಕೆನಾ, ಈಗ ಐ ಹೋಪ್ ದ ರಿಕ್ವೆಸ್ಟೆಡ್ ವಿಡಿಯೋ ಇಸ್ ದೇರ್ ಅಂಡ್ ದ ಒನ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸ್ಟಾರ್ಟ್ ನೌ. ಓಕೆನಾ, ಇನ್ನೂ ಟೈಮ್ ಇಲ್ಲ ನಿಮಗೆ, ಈಗಲೇ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ as soon as possible. I wish you all the best for your Java exam and this is your last exam and you rock it. I hope you will rock it everyone and I wish you all the very best and I'll be uploading the results update everything on my YouTube channel. So as I say, you please do subscribe to my channel and I hope you guys liked all my subjects videos. DDCO from maths I uploaded till all the videos which you have requested. Even though oops with C++ also they had requested. So as I couldn't prepare the questions with answers, I had uploaded the questions at least so that for scoring package only. And thank you for watching the video. Make sure to like, share, comment and subscribe to my YouTube channel if you haven't. And this is the most requested video and I'm posting this. And this is the last video for this particular third semester. And meet you on the next, on the result update video. Until then, bye-bye. If you have any doubts related to anything, please do comment guys. And the results update I'll be giving. Even I have created a WhatsApp channel to give all the updates. Please do follow it. I'll be mentioning in the comment section. Please do check the comment section. Until then, bye bye.